ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೀತಾಸ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಾಂಗಲ್ಯ ಸರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ನೋಡ್ತಾ ಇರುವಂಥದ್ದು ನಿಮಗೆ 30 ಗ್ರಾಮ್ಸಲ್ಲಿ ಇರುವಂಥದ್ದು ಮಾಂಗಲ್ಯ ಚೈನು ಲಾಂಗ್ ಆಗಿದೆ ನೋಡಿ. ಹಾಗೆಯೇ ಇದು ಮಧ್ಯ ಬ್ಲ್ಯಾಕ್ ಬೀಡ್ಸ್ ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಒಂದೊಂದು ಗುಂಡನ್ನು ಕೊಟ್ಟು ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿರುವಂಥದ್ದು. ಇದು ಆ್ಯಪಲ್ ಕಟ್ಟಿಂಗ್ ಅಂತ ಹೇಳ್ತಾರೆ ಈ ಡಿಸೈನ್ನ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ತಾಳಿ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನು ಲಾಂಗ್ ಆಗಿ ಬರುತ್ತೆ. ಸೊ ಅಷ್ಟು ಈ ಶಾಪ್ ಇರೋದು ಶ್ರೀ ಕೃಷ್ಣ ಶಾಪ್ ಅಂತ ಮೈಸೂರಲ್ಲಿರುವಂಥದ್ದು. ಸೊ ಹಾಗೆಯೇ ಸೆಕೆಂಡ್ ಒಂದು ಏನು ನೋಡ್ತಾ ಇದ್ದೀರಲ್ಲ, ಇದಂತೂ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಿಮಗೆ 25 ಗ್ರಾಮ್ಸಲ್ಲಿ ಬಂದಿರುವಂಥದ್ದು. ಮಾಪ್ ಡಿಸೈನ್ ಅಂತ ಹೇಳ್ತಾರೆ. ಇದು ನೋಡಿ, ಮಧ್ಯದಲ್ಲಿ ಲಕ್ಷ್ಮೀ ಡಿಸೈನ್ ಬಂದಿರುವಂಥದ್ದು. ಸೊ 25 ಗ್ರಾಮ್ಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಸರ ಬಂದಿದೆ ಅಂದರೆ ಯಾರೂ ಕೂಡ ನಂಬೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಹಾಗೆಯೇ ಇದು ಅಷ್ಟೇ. ಈ ಶಾಪ್ ಬಂದು NJ ಜ್ಯುವೆಲ್ಲರ್ ಶಾಪ್ ಮೈಸೂರಲ್ಲಿ ಲೊಕೇಟ್ ಆಗುವಂಥದ್ದು. ಸೊ ಏನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗೆಯೇ ಈಗ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಅಷ್ಟೇ ವೇರ್ ಮಾಡಿದಾಗಂತೂ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಹಾಗೆ ನೆಕ್ಸ್ಟ್ ಏನು ಡಿಸೈನ್ ತೋರಿಸ್ತಾ ಇದ್ದೀನಲ್ಲ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು 30 ಗ್ರಾಮ್ಸಲ್ಲಿ ಮಾಡಿರುವಂಥದ್ದು. ಸೊ ನೋಡಿ, ಸೈಡಲ್ಲಿ ಗುಂಡು ಕೊಟ್ಟಿದ್ದಾರೆ. ಸೊ ಇದು ಒಂಥರ ಡಿಫ್ರೆಂಟಾಗೇ ಇದೆ ಅಂತಲೇ ಹೇಳ್ಬೋದು ಡಿಸೈನು. ಇದು ಬಂದು ಇದರ ವೆಯ್ಟು 30 ಗ್ರಾಮ್ಸಲ್ಲಿ ಮಾಡಿರುವಂಥದ್ದು. ಸೊ ಇದು ತುಂಬಾ ಗ್ರ್ಯಾಂಡಾಗಿದೆ ಮತ್ತು ತಾಳಿ ಫಿಕ್ಸ್ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಲೆಂತ್ ಜಾಸ್ತಿನೇ ಕಾಣಿಸುತ್ತೆ. ಸೊ ಅದಾದಮೇಲೆ ನೋಡಿ, ಇವಾಗ ನೆಕ್ಸ್ಟ್ ತೋರಿಸ್ತಾ ಇರುವುದು ಅಂಜಲಿ ಕಟ್ಟಿಂಗ್ ಅಂತ ಹೇಳ್ತಾರೆ ಇದು ಡಿಸೈನು. ಸೊ ಇದು ತಾಳಿಗೆ ಫಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಅಷ್ಟೇ ಡಿಸೈನು ನಾವು ಹಾಕ್ಕೊಂಡಾಗ ತುಂಬಾ ಲೆಂತ್ ಬರುತ್ತೆ. ಸೊ ಹಾಗೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ವೆಯ್ಟ್ ಬಂದು ನಿಮಗೆ 25 ಗ್ರಾಮ್ಸಲ್ಲೇ ಇರುವಂಥದ್ದು. ಇದು ಅಷ್ಟೇ. ನಿಮ್ಗೆ ಅದಕ್ಕಿಂತ 25ಗಿಂತ ಕಡಿಮೆ ಮಾಡಿಸಿದ್ರಿ ಅಂತಂದರೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬಾಳಿಕೆ ಬರಲ್ಲ, ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 25 ಗ್ರಾಮ್ಸಿಂದ ಮೇಲೆ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ಇದು ನನ್ನ ಸಜೆಷನ್ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.